ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಸ್ಟಡಿ ಮೇಡ್ ಈಸಿ ಕ್ಲಾಸಸ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾಳೆ ನಡೀತಿರುವಂತಹ ಪ್ರಿಪ್ರೇಟ್ರಿ ಸೈನ್ಸ್ ನಾಳೆ ನಡೀತಿದೆಯಲ್ಲ, ಅದಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೂ ನಿಮ್ಮ ಫೈನಲ್ ಎಕ್ಸಾಮಿಗೆ ಕೂಡ ಯೂಸ್ ಆಗುವಂಥ ಈ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಿದ್ದೀನಿ. ಐ ಆಮ್ ಸ್ಟಾರ್ಟ್ ಫ್ರಮ್ ಫಸ್ಟ್ ಲೆಸನ್ ಕೆಮಿಸ್ಟ್ರಿ. ಓಕೆ, ನಾವು ಜಸ್ಟ್ ಐ ಗಿವ್ ಯು ದ ಇಂಪಾರ್ಟೆಂಟ್ ಕ್ವಶನ್, ನಾಟ್ ಇದೇ ರೀತಿ ಕ್ವಶನ್ ಕೇಳ್ತಾರೆ ಅಂತ ಹೇಳಲ್ಲ, ಈ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ಗಳು ಬರುತ್ತೆ ನಿಮ್ಮ ಎಕ್ಸಾಮಲ್ಲೂ ಕೂಡ. ಆ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗಿರಿ, ಅರ್ಥ ಆಗುತ್ತೆ. ಓಕೆ ಲೆಟ್ಸ್ ಸಿ ಹೌ ಇಟ್ ಈಸ್ ದಿಸ್. ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಕೂಡ ಕ್ವಶನ್ಗಳನ್ನ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಹಿಯರ್ ಆಲ್ಸೋ 2 ಮಾರ್ಕ್ ಕ್ವಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೀವೇ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಎಸ್ ನೋಡಿ, ಮೇಲ್ಗಡೆ ಕೊಟ್ಟಿದ್ದಂಥ ಇದಕ್ಕೆ ಅದೇ ಕ್ವಶನ್ ಇದನ್ನೇ ಕೇಳ್ತಾರೆ ಆಲ್ಮೋಸ್ಟ್. ಈ ಒಂದು ಸೆಕೆಂಡ್ ಕ್ವಶನ್ನ ನೋಡಿ. ನೆಕ್ಸ್ಟ್ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ವಿತ್ ಎಕ್ಸಾಂಪಲ್ನು ಕೂಡ ಕೇಳ್ತಾ ಇರ್ತಾರೆ. ಓಕೆ, ವಿತ್ ಎಕ್ಸಾಂಪಲ್ ನೆನ್ಪಿಟ್ಕೊಂಡು ಹೋಗಬೇಕಾಗುತ್ತೆ ತಾವೆಲ್ಲ. ಓಕೆ, ವಿತ್ ಎಕ್ಸಾಂಪಲ್ನ ಕೇಳ್ತಾರೆ. ಇದೇ ಎಕ್ಸಾಂಪಲ್, ಇದನ್ನು ನೋಡ್ಕೊಂಡು ಹೋಗಬೇಕು. ವಾಟ್ ಈಸ್ ದ ಕಾಂಬಿನೇಷನ್ ರಿಯಾಕ್ಷನ್. ನೆಕ್ಸ್ಟ್ ಇಲ್ಲಿ ಬನ್ನಿ, ವೈಟ್ ವಾಷಿಂಗ್. ಇಲ್ಲಿ ನೋಡಿ, ಇಲ್ಲಿಂದ ನಾನೇ ಆನ್ಸರ್ ಕ್ವಶನ್ಗಳನ್ನ ಕೊಟ್ಟಿದ್ದೀನಿ. ಯು ಹ್ಯಾವ್ ಟು ಅಬ್ಸರ್ವ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿಂದನೂ ಕೂಡ ಕ್ವಶನ್ನ 2 ಮಾರ್ಕರಲ್ಲಿ ಕೇಳುವಂಥದ್ದು. ಇದು 3 ಮಾರ್ಕ್ ಕ್ವಶನ್. ಓಕೆ, ಇಲ್ಲಿ ಹೇಳಿದ್ದು. ನೆಕ್ಸ್ಟ್ ನೋಡ್ತಾ ಹೋಗಿ. ಎಸ್, ದ ರೆಸ್ಪಿರೇಷನ್ ಈಸ್ ಅ ಎಕ್ಸೋಥರ್ಮಿಕ್. ಓಕೆ, ದಿಸ್ ಈಸ್ ಫಾರ್ 2 ಮಾರ್ಕ್ ಕ್ವಶನ್. ಓಕೆ, ದೆನ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಗಿರೋಂಥ ಕ್ವಶನ್ಸ್. ಓಕೆ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡ್ತಾ ಹೋಗಿ, ಬೇಗ ಬೇಗ ವಿಡಿಯೋ ಲೆಂತಿ ಆಗೋದ್ರ ಬದಲು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ ಇಲ್ಲೇ. ವಾಟ್ ಈಸ್ ದ ಡಿಕಂಪೋಸಿಷನ್ ರಿಯಾಕ್ಷನ್ ಆ್ಯಂಡ್ ದಿಸ್. ಓಕೆ, ವಿತ್ ಎಕ್ಸಾಂಪಲ್ ಕೊಡಿ, ಇಲ್ಲ ಇದು ರಿಯಾಕ್ಷನ್ ಕೊಟ್ಬಿಟ್ಟು ಕಂಪ್ಲೀಟ್ ಮಾಡಿ ಅಂತ ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ವಾಟ್ ಈಸ್ ದ ಡಿಕಂಪೋಸಿಷನ್ ರಿಯಾಕ್ಷನ್ ಆ್ಯಂಡ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದಿಸ್. ಓಕೆ, ಏನಾದರೂ ಕ್ವಶನ್ ಕೇಳ್ಬೋದು, ಯು ಕ್ಯಾನ್ ರೈಟ್. ಓಕೆ, ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು. ಅದು ಫಾರ್ 3 ಮಾರ್ಕ್. ಓಕೆ, ಸೇಮ್ ದಟ್ ಈಸ್ ಆಲ್ಸೋ 3 ಮಾರ್ಕ್ ಕ್ವಶನ್. ಹಿಯರ್ ನಿಮಗೆ ಕೇಳಿದ್ರೆ ಕರೆಕ್ಟಾಗಿ ಹೈಡ್ರೋಜನ್ ಆಕ್ಸಿಜನ್ನ ಇದು ಮಾಡಬೇಕು. ನೋಡಿ, ಹೈಡ್ರೋಜನ್ನು ಲೆಸ್ ಇದೆ ಇಲ್ಲಿ. ಓಕೆ, ಆಕ್ಸಿಜನ್ ಏನಿದೆ ಮೋರ್ ಇದೆ. ಓಕೆ, ಅದನ್ನು ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ಹಾಕಿ. ಆಕ್ಸಿಜನ್ ಅದು ನೀವು ಮಿಸ್ಟೇಕ್ ಮಾಡಿಬಿಟ್ಟು ಕಮ್ಮಿ ಇರೋದಕ್ಕೆ ಹೋಗಿ ಆಕ್ಸಿಜನ್ ಹಾಕಿ, ಜಾಸ್ತಿ ಇರೋದಕ್ಕೆ ಹೈಡ್ರೋಜನ್ ಹಾಕ್ಸಿದ್ರೆ ದೇ ವಿಲ್ ನಾಟ್ ಗಿವ್ ಅ ಮಾರ್ಕ್ಸ್. ಓಕೆ, ಅರ್ಥ ಆಗ್ತಿದೆಯಾ? ಸೊ ದಟ್ ವೆರಿ ಇಂಪಾರ್ಟೆಂಟು. ವಿತ್ ಪಾರ್ಟ್ಸ್ಗಳನ್ನ ನೋಡ್ಕೊಳ್ಳಿ ಕೆಲವೊಂದು. ಓಕೆ, ಈ ಪಾರ್ಟ್ಸ್ಗಳನ್ನ ನೋಡ್ಕೊಳ್ಳಿ, ಅರ್ಥ ಆಗಿದೆಯಾ? ಮೇಯ್ನಾಗಿ ಅಲ್ಲಿ 3 ಇಂಪಾರ್ಟೆಂಟು, ಆ್ಯನೋಡು, ಕ್ಯಾಥೋಡು ಮತ್ತು ಆಕ್ಸಿಜನ್ನು, ಹೈಡ್ರೋಜನ್ ಅಷ್ಟೇ. ಗ್ರೇಫೈಟ್ ರೋಡ್ ಕೇಳಿದ್ರೆ ಕೇಳೋವಂಥದ್ದು ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಕೂಡ ಇಂಪಾರ್ಟೆಂಟು, ಇದನ್ನು ಓದಲೇಬೇಕು ನೀವು. ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದ್ರ ಬಗ್ಗೆ ಕೇಳ್ತಾರೆ. ವಿತ್ ರಿಯಾಕ್ಷನ್ನು ಕೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಏನು ಕ್ವಶನ್ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಇದನ್ನು ಓದಿರಿ. ಓಕೆ, ಏನು ಕ್ವಶನ್ ಕೇಳ್ತಾರೆ ಅಂತ ಐ ವಿಲ್ ಗಿವ್ ಯು ದ ಕ್ವಶನ್, ಬಟ್ ಇಂಪಾರ್ಟೆಂಟ್ ಟಾಪಿಕ್ ಕೊಡ್ತಾ ಹೋಗ್ತೀನಿ. ಕ್ವಶನ್ಸ್ನ ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಅಂತ. ಓಕೆ, ನೆಕ್ಸ್ಟ್ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಓಕೆ, ಇಲ್ಲೊಂದು ಕ್ವಶನ್ ಕಾಣಿಸ್ತಿದೆ, ದ ರಿಯಾಕ್ಷನ್ಸ್ ಯೂಸ್ಡ್ ಇನ್ ದ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ. ಇವೆರಡೆ ಯಾವುದು? ಇದು ಇಲ್ಲಿದೆಯಲ್ಲ, ಇದು ಮತ್ತು ಇದು. ಓಕೆ, ಇದು ದೆನ್ ಇದು, ಇವನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಲಿ ಯೂಸ್ ಮಾಡುವಂಥದ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಕ್ವಶನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ದಿಸ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು, ಆ್ಯಂಡ್ ಇಲ್ಲಿದೆ ನೋಡಿ. ಓಕೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು, ಎಕ್ಸಾಂಪಲ್ಸ್ ಇಲ್ಲಿದೆ. ದಿಸ್ ಈಸ್ ಆಲ್ಸೋ ಫಾರ್ 3 ಮಾರ್ಕ್. ಇಲ್ಲೊಂದು ಮಾರ್ಕರಲ್ಲಿ 1 ಮಾರ್ಕಿಗೆ ಕೇಳ್ತಾರೆ. ದಟ್ ಈಸ್ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಆ್ಯಂಡ್ ನೋಡಿ, ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ಡಯಾಗ್ರಾಮ್ ಕೊಟ್ಬಿಟ್ಟು ಇದು ಎಕ್ಸ್ ಆ್ಯಂಡ್ ವೈ ಅಂತನಾದ್ರು ಕೊಡ್ಬೋದು. ಈ ಕಾನ್ಸೆಪ್ಟ್ ಮೇಲೆ ಕೇಳ್ಬೋದು. ಈ ರಿಯಾಕ್ಷನ್ ಆಫ್ ಆಗಿ ಕೊಟ್ಬಿಟ್ಟು ನಿಮಗೆ ಇದನ್ನು ಫಿಲ್ ಮಾಡಿ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಸೋಡಿಯಂ ಸಲ್ಫೇಟ್, ಬೇರಿಯಂ ಕ್ಲೋರೈಡ್ ಅಂತ ಕೊಟ್ಬಿಟ್ಟು ಮುಂದಕ್ಕೆ ನೀವೇ ಏನು ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿ ಅಂತ ಹೇಳ್ಬೋದು. ಆಮೇಲೆ ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಬ್ಸರ್ವ್ ಮಾಡಿ. ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂದರೆ ಏನು ಅಂತ ಕೇಳ್ತಾರೆ.
ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ಒಂದು ಎಕ್ಸಾಂಪಲ್ ಕೊಡಿ ಅಂತಲೂ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಫಾರ್ 3 ಮಾರ್ಕ್. ಇದು ಕೂಡ ಎಷ್ಟು ಅಂಕದ ಪ್ರಶ್ನೆ ಆಗಿರುತ್ತೆ? ಫಾರ್ 3 ಮಾರ್ಕರಲ್ಲಿ ಕೇಳೋವಂಥದ್ದು. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳ್ತಾರಂದರೆ ಐ ವಿಲ್ ಎಕ್ಸ್ಪ್ಲೈನ್. ನೋಡಿ, ಇಲ್ಲೊಂದು ಪ್ರಶ್ನೆನ ಕೇಳ್ತಾರೆ, ನೀವು ಇದನ್ನು ಕರೆಕ್ಟಾಗಿ ಓದ್ಕೋಬೇಕು. ಓಕೆ, ಈ ಸೆಗ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಹ್ಯಾಪನ್ ವೆನ್ ವೈಟ್ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಈಸ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್? ಕೇಳ್ಬೋದು MCQ ನಲ್ಲಿ 1 ಮಾರ್ಕರಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಬಂದರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನೀವು ಕಲ್ತ್ಕೊಳ್ಳಿ, ಆಕ್ಸಿಡೇಷನ್ ರಿಡಕ್ಷನ್ ಹಾಕೋದನ್ನು, ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು. ನೆಕ್ಸ್ಟು ಇದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ತಾವೆಲ್ಲ ವಿದ್ಯಾರ್ಥಿಗಳು. ನೋಡಿ, ಕೊರೋಷನ್ನು ಪ್ರಿವೆನ್ಷನ್ ಹೆಂಗೆ ಮಾಡ್ತೀರಾ? ರ್ಯಾನ್ಸಿಡಿಟಿ ಅಂದರೆ ಏನು? ಮೆಥಡ್ಸು ಟು ಪ್ರಿವೆಂಟ್ ಮಾಡೋದು ಹೇಗೆ ಅಂತ. ಇದರಲ್ಲಿ ಆಲ್ಮೋಸ್ಟ್ ಇದನ್ನೇ ಜಾಸ್ತಿ ಕೇಳಿರೋದು. ಇದು ಇಂಪಾರ್ಟೆಂಟ್, ದಿಸ್ ಒನ್ ಆಲ್ಸೋ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕರ್ಗೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಇನ್ನೊಂದು ಕ್ವಶನ್ ಏನು ಕೇಳ್ತಾರಂತೆ ಇಲ್ಲಿ ಹೇಳ್ತೀನಿ ನೋಡಿ. ಅಲ್ಲೇ ಕೇಳಿದ್ರಲ್ಲ, ಇಲ್ಲಿದೆ ನೋಡಿ. Why does the color of the copper sulfate solution change when the iron nail is dipped in it? ಕಾಪರ್ ಏನಾಗುತ್ತೆ? ಡಿಸ್ಪ್ಲೇಸ್ ಆಗುತ್ತೆ. ದ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸ್ ದ ರೆಸ್ ರಿಯಾಕ್ಟಿವ್ ಎಲಿಮೆಂಟ್. ಅದಕ್ಕೆ ನಾನೇ ಆನ್ಸರ್ ಹೇಳಿದ್ದೀನಿ, ನೀವೇನೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಓಕೆ, ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಚಾಪ್ಟರ್. ಆಮೇಲೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆನ ಕೇಳ್ತಾರಪ್ಪ. ಐ ವಿಲ್ ಎಸ್, ಅಬ್ಸರ್ವ್ ಕೇರ್ಫುಲಿ. ದಿಸ್ ಈಸ್ ದೇ ಕ್ಯಾನ್ ಆಸ್ಕ್ 19th ಒಂದು ಕ್ವಶನ್ ಫಾರ್ 1 ಮಾರ್ಕ್. 1 ಮಾರ್ಕಿಗೆ ಕೇಳೋ ಚಾನ್ಸಸ್ ಇದೆ ಜಾಸ್ತಿ. ನೋಡಿ, ಓಕೆ, ಅದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಸ್, ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದಾಗಿರುತ್ತೆ. ಇನ್ನೇನು ಕೇಳಲ್ಲ, ಇಷ್ಟನ್ನು. ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂದರೆ ಏನು? ಗಿವ್ ವಿತ್ ಎಕ್ಸಾಂಪಲ್. ಅದೇ ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲಿ ನೋಡಿದ್ರಲ್ಲ ಅದು. ಓಕೆ, ದಟ್ ಒನ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟಿಗೆ ಬಂದರೆ ನಿಮಗೆ ಮೇಯ್ನಾಗಿ ಕೇಳೋದು ಈ ಲಿಟ್ಮಸ್ ಪೇಪರ್ ಬಗ್ಗೆ ನೋಡ್ಕೊಂಡು ಹೋಗಬೇಕು. ತಾವೆಲ್ಲ ವಿದ್ಯಾರ್ಥಿಗಳು ಈ ಲಿಟ್ಮಸ್ ಪೇಪರ್ ಬಗ್ಗೆ ನೋಡ್ಕೊಂಡು ಹೋಗಬೇಕು. ಇಲ್ಲಿಲ್ಲ, ಇದನ್ನು ನೀವೇ ಒಂದು ಸತಿ ಹುಡುಕಿ ನಿಮ್ಮ ನೋಟ್ಸ್ಗಳಲ್ಲೆಲ್ಲ ಬರ್ಸಿರ್ತಾರೆ ಟೀಚರ್ಸ್ ಯಾವ ರೀತಿ ಅಂತ. ಈ ಲಿಟ್ಮಸ್ ಪೇಪರ್ನ ಹಾಕಿದಾಗ ಏನಾಗುತ್ತೆ? ಓಕೆ, ರೆಡ್ ಲಿಟ್ಮಸ್ ಸೊಲ್ಯೂಷನು, ಬ್ಲೂ ಲಿಟ್ಮಸ್ಸು, ಫಿನಾಫ್ಥಲೀನು, ಮಿಥೈಲ್ ಆರೆಂಜು, ಅವೆಲ್ಲ ನೀವು ತಿಳ್ಕೊಬೇಕು. ವಾಟ್ ಈಸ್ ದ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್? ನೋಡಿ, ಇಲ್ಲೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ ಆಗಿರುತ್ತೆ. ಆ್ಯಂಡ್ ವಿತ್ ಎಕ್ಸಾಂಪಲ್, ಇಲ್ಲಿದೆ ಎಕ್ಸಾಂಪಲ್ಸ್, ಅಬ್ಸರ್ವ್ ಮಾಡಿ. ಅದರ ಎಕ್ಸಾಂಪಲ್ಸ್ ಇಲ್ಲಿದೆ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಗೆ. ಓಕೆ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದಿಸ್ ಈಸ್ ಫಾರ್ 3 ಮಾರ್ಕ್. ಓಕೆ, ದಿಸ್ ಈಸ್ 3 ಮಾರ್ಕ್ಸ್ ಡಯಾಗ್ರಾಮ್, ದಿಸ್ ಈಸ್ 2 ಮಾರ್ಕ್. ಯಾವುದು? ಆಲ್ ಫ್ಯಾಕ್ಟರಿ ಇಂಡಿಕೇಟರ್. ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್, ಅದು ಮೆನಿ ಟೈಮ್ಸ್ ರಿಪೀಟೆಡ್ ಆಗಿರುವಂಥದ್ದು. ಆಲ್ ಫ್ಯಾಕ್ಟರಿ ಇಂಡಿಕೇಟರ್ 2 ಮಾರ್ಕ್ ಕ್ವಶನ್ ವಿತ್ ಇಲ್ಲಿ ಎಕ್ಸಾಂಪಲ್ ಕೊಡಬೇಕು. ಇಲ್ಲಿದೆ ಎಕ್ಸಾಂಪಲ್ಸ್, ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ದಿಸ್ ಇಸ್ ಫಾರ್ 3 ಮಾರ್ಕ್. ಎಸ್, ನೆಕ್ಸ್ಟ್ ಸಿ ಫಸ್ಟ್. ವಾಟ್ ಹ್ಯಾಪನ್ ವೆನ್ ಆ್ಯಸಿಡ್ ಈಸ್ ರಿಯಾಕ್ಟ್ ವಿತ್ ಅ ಮೆಟಲ್? ಅಂದರೆ ಈ ರಿಯಾಕ್ಷನ್ ಜನರಲ್ ರಿಯಾಕ್ಷನ್ ನಿಮಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದನ್ನು ಕೊಟ್ಟು ಕೇಳ್ಬೋದು ನಿಮಗೆ. ವಾಟ್ ಹ್ಯಾಪನ್ ವೆನ್ NaOH ಇಸ್ ರಿಯಾಕ್ಟ್ ವಿತ್ ಜಿಂಕ್? ವಾಟ್ ಹ್ಯಾಪನ್? NaZnO, ಸೋಡಿಯಂ ಜಿಂಕೇಟ್, H2 ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಈ ಜನರಲ್ ಫಾರ್ಮುಲಾ ಗೊತ್ತಿರೋ ಸಾಲ್ಟ್ ಏನು ಅಂತ ಮಾತ್ರ ನೀವು ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಲೈಮ್ ವಾಟರ್ ಟೆಸ್ಟ್. ವೆರಿ ಇಂಪಾರ್ಟೆಂಟ್ ಲೈಮ್ ವಾಟರ್ ಟೆಸ್ಟ್. ಲೈಮ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ದಟ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಅರ್ಥ ಆಯ್ತಾ? ಲೈಮ್ ಈಸ್ ನಥಿಂಗ್ ಬಟ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ. ವಾಟ್ ಹ್ಯಾಪನ್ ವೆನ್, ನೋಡಿ, ಮೆಟಲ್ ಕಾರ್ಬನೇಟ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ರಿಯಾಕ್ಟ್ ವಿತ್ ಆ್ಯಸಿಡ್. ನೋಡಿ, ಇಲ್ಲಿ ಮೆಟಲ್ ಕಾರ್ಬನೇಟ್ ಇದೆ, ಅದೇನಾಗ್ತಿದೆ? ರಿಯಾಕ್ಟ್ ವಿತ್ ಆ್ಯಸಿಡ್. ದಿಸ್ ಈಸ್ ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್. ಓಕೆ, ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ಗೆ ಒಂದು ಎಕ್ಸಾಂಪಲು, ಮೆಟಲ್ ಕಾರ್ಬನೇಟ್ಗೆ ಒಂದು ಎಕ್ಸಾಂಪಲ್. ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನು ಸಿಗುತ್ತೆ? ಸಾಲ್ಟ್ H2O ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಕ್ವಶನ್ಗಳನ್ನ ಪಿಕ್ ಮಾಡ್ತಾರೆ ಫಾರ್ 3 ಮಾರ್ಕ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ,
ಏನಾಗುತ್ತೆ, ಲೈಮ್ ವಾಟರ್ನ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡಿದಾಗ ಕ್ಯಾಲ್ಶಿಯಂ ಕಾರ್ಬನೇಟ್ ಪ್ಲಸ್ H2O ರಿಲೀಸ್ ಆಗುತ್ತೆ. ಅದೇ ಇಲ್ಲೂ ನೆಕ್ಸ್ಟ್ ಈ ಸ್ಟೆಪ್ಪು ಬರಿಬೇಕಾಗುತ್ತೆ ನೀವು. ವಾಟ್ ಹ್ಯಾಪನ್ ವೆನ್ ಎಕ್ಸಸ್ ಆಫ್, ಓಕೆ ನೋಡಿ ಇಲ್ಲಿದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಅಂದರೆ ರಿಯಾಕ್ಷನ್ಸ್ ಇಂಪಾರ್ಟೆಂಟ್, ಅರ್ಥ ಆಗ್ತಿದೆಯಾ? ಬರೀ ಅದು ನಾನು ನಿಮಗೆ ಹೇಳ್ತಿರೋದು ಯಾವ ರೀತಿ ಅಂತ. ವಾಟ್ ಹ್ಯಾಪನ್ ಆನ್ ಪಾಸಿಂಗ್ ಆಫ್ ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಬಂದಿರೋ ಅಂಥ ಇದಕ್ಕೆ ನೀನು ಎಕ್ಸಸ್ ಆಫ್ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡಿದ್ರೆ ಏನಾಗುತ್ತೆ, ಕ್ಯಾಲ್ಶಿಯಂ ಬೈಕಾರ್ಬನೇಟ್ ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೋಡಿ ಇಲ್ಲಿ ಫಾರ್ಮ್ ಆಗಿದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು. ಇದರಲ್ಲಿ 3 ಮಾರ್ಕ್ ಕ್ವಶನ್ ಆಗಿರುತ್ತೆ. ಓಕೆ, ಕಾನ್ಸೆಪ್ಟ್ ಬೇಸ್ ಮೇಲೆ ಕೇಳೋವಂಥದ್ದು. ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಬೇಗ ಬೇಗ. ಅದಕ್ಕೆ ಜನರಲ್ ರಿಯಾಕ್ಷನ್ ಇಲ್ಲಿದೆ ನೋಡಿ, ಹೇಗೆ ಫಾರ್ಮ್ ಏನಾಗುತ್ತೆ, ಮೆಟಲ್ ಕಾರ್ಬನೇಟ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ರಿಯಾಕ್ಟ್ ವಿತ್ ಆ್ಯಸಿಡ್ ಅಂದರೆ ಸಾಲ್ಟು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ವಾಟರ್ ರಿಲೀಸ್ಡ್ ಆಗುತ್ತೆ ಅಂತ. ಅರ್ಥ ಆಯ್ತಾ? ನೋಡಿ ಅದನ್ನೆಲ್ಲ ಸ್ವಲ್ಪ ರಿಯಾಕ್ಷನ್ಸ್ಗಳನ್ನ ಕಲ್ತ್ಕೋಬೇಕು, ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ರಿಯಾಕ್ಟ್ ವಿತ್ ದ ಮೆಟಲ್ ಆಕ್ಸೈಡ್ ವಿತ್ ದ ಆ್ಯಸಿಡ್, ಇಲ್ಲಿ ಜನರಲ್ ಫಾರ್ಮುಲಾ ಇದೆ, ಇದನ್ನು ನೋಡಿಕೊಂಡ್ರೆ ನಿಮಗೆ ಮೆಟಲ್ ಕೊಟ್ಟರೆ ನೀವು ಆರಾಮಾಗಿ ಬರಿತೀರ. ಎಸ್, yes, this question is very very important. Why should the curd and sour substances are not kept in the brass and copper vessels ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ಎಸ್, ದಿಸ್ ಈಸ್ ಫಾರ್ 2 ಮಾರ್ಕ್. ಇದು ಎಷ್ಟು? 2 ಮಾರ್ಕ್ ಕ್ವಶನ್ ಆಗಿರುತ್ತೆ. ಹೇಳೋದಕ್ಕಾಗಲ್ಲ, ಕೇಳಿದ್ರು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲೂ ಒಂದು ಕಾನ್ಸೆಪ್ಟ್ ಕೇಳ್ತಾರೆ, ಹೇಗೆ ಎಲೆಕ್ಟ್ರಿಕ್ ಪಾಸ್ ಆಗುತ್ತೆ, ಯಾಕಂದರೆ ಇದರೊಳಗಡೆ ಇರೋದು ರಬ್ಬರ್ ಕಾರ್ಕ್, ಇದು ಹೌದಲ್ವಾ? ರಬ್ಬರ್ ಕಾರ್ಕು, ಅಲ್ಲಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗಿ ಹಿಂಗೆ ಹೋಗೋಕ್ಕಾಗಲ್ಲ, ಹೌದಲ್ವಾ? ಹೇಗಾಗುತ್ತೆ, ಇದರೊಳಗಡೆ ಏನಾಗುತ್ತೆ, HCl ಅಂತ ನಾವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ತೊಗೊಂಡ್ರೆ ಅದರಲ್ಲಿ H+ ಆ್ಯಂಡ್ Cl- ಅಯೋನ್ಸ್ ಇರುತ್ತೆ. ದ ಅಯೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಕಂಡಕ್ಟಿಂಗ್ ಆಫ್ ಎಲೆಕ್ಟ್ರಿಸಿಟಿ. ದಟ್ ಈಸ್ ಕ್ವಶನ್ ವಿಲ್ ಬಿ ಆಸ್ಕ್. ಓಕೆ, ಅದನ್ನು ಕೇಳೋ ಚಾನ್ಸಸ್ ಇರುತ್ತೆ ಡಯಾಗ್ರಾಮ್ ಮೇಲೆ. ಅರ್ಥ ಆಯ್ತಾ? ಹೇಗೆ ಪಾಸ್ ಆಗುತ್ತೆ ಕರೆಂಟು, ಅಲ್ಲಿ ಹೇಗಿದ್ರು ನೋಡಿ, ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ರಬ್ಬರ್ ಆಗಿರುತ್ತೆ, ಹೌದಲ್ವಾ? ಅದ್ರ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಎಸ್, ನೆಕ್ಸ್ಟ್ ಇಲ್ಲೂ ಇನ್ನೂ ಒಂದು ಕ್ವಶನನ್ನು ಕೇಳೋ ಚಾನ್ಸಸ್ ಇದೆ. ಎಸ್, ಐ ವಿಲ್ ಎಕ್ಸ್ಪ್ಲೈನ್ ದೋಸ್ ಥಿಂಗ್ಸ್ ಇಯರ್. ಇಲ್ಲಿದೆ, ಆಲ್ಕಲೈ ಅಂದರೆ ಏನಂತ ಕೇಳ್ತಾರಪ್ಪ. ಇಲ್ಲಿದೆ, ದ ಬೇಸ್ ವಿಚ್ ಆರ್ ಸಲ್ಯುಬಲ್ ಇನ್ ವಾಟರ್ ಈಸ್ ಕಾಲ್ಡ್ ಆಲ್ಕಲೈ. ಫಾರ್ 1 ಮಾರ್ಕ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಅರ್ಥ ಆಗ್ತಿದೆಯಾ? ಎಸ್, ಇಲ್ಲಿ ಒಂದು ಪ್ರಶ್ನೆನ ಕೇಳ್ತಾರೆ. ಐ ವಿಲ್ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿ ಒಂದು ಪ್ರಶ್ನೆನ ಕೂಡ ಕೇಳಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ಐ ವಿಲ್ ಒನ್ ಸೆಕೆಂಡ್, ಐ ವಿಲ್ ಶೋ ಯು. ವೆಯ್ಟ್. ಎಸ್, ಇಲ್ಲಿ ಒಂದು ಪ್ರಶ್ನೆನ ಕೇಳ್ತಾರೆ ಸಾಮಾನ್ಯವಾಗಿ, ಅದು ಇಲ್ಲಿಲ್ಲೋ ಇದೆ, ತೋರಿಸ್ತೀನಿ. ಎಸ್, ಓಕೆ, ವೆಯ್ಟ್ ಮಾಡಿ. ನೆಕ್ಸ್ಟು ಇಲ್ಲೂ ಕೂಡ ಕೇಳಿದ್ದಾರೆ, ನಿಮಗೆ ಗೊತ್ತು ಆ ಕ್ವಶನ್, ಈ ಕಾನ್ಸೆಪ್ಟ್ ಮೇಲೆ ಕೇಳಿರೋವಂಥ ಕ್ವಶನ್ ಇದೆ, ಅದು ಇಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಎಸ್, 4th question, while dilute acid, why is recommended that the acid should be added to the water, not water to the acid? ಅದೇ ಕ್ವಶನ್ ನೋಡಿ. ಅದು why does an aqueous solution of acid conduct electricity? ಆ ಮೇಲ್ಗಡೆ ಡಯಾಗ್ರಾಮ್ ಮೂಲಕ ತೋರಿಸಿದ್ನಲ್ಲ, ಅದಿದ್ರು ಎಕ್ಸಾಂಪಲ್. ಅರ್ಥ ಆಗ್ತಿದೆಯಾ? How is the concentration of hydronium ion affect when the solution of an acid dilute? ಓಕೆ, ಅದಿನ್ನೊಂದು ಕ್ವಶನ್ ಇದ್ರ ಮೇಲೆ ಎಲ್ಲೋ ಇದೆ, ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ ಅದು ಏನು ಕ್ವಶನ್ನು ಅಂತ. ಇದ್ರ ಮೇಲೆ ಇಲ್ಲಿದೆ, ಅರ್ಥ ಆಗ್ತಿದೆಯಾ? ಆಮೇಲೆ ಅದೇ ನಾನು ನಿಮಗೆ ಈಗ ತಾನೇ ಅಯೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಕಂಡಕ್ಟಿಂಗ್ ಆಫ್ ಎಲೆಕ್ಟ್ರಿಸಿಟಿ ಹೀಗೊಂದಿತ್ತಲ್ಲ, ಆ ರಬ್ಬರ್ ಕಾರ್ಕ್ ಇತ್ತು, ಅದ್ರ ಮೇಲೆ 2 ನೀಲ್ಸ್ ಇತ್ತು, ಅದರಿಂದ ಕಂಡಕ್ಟ್ ಆಗ್ತಿತ್ತು, ಬಲ್ಬ್ ಗ್ಲೋ ಆಗುತ್ತೆ, ಲೈಕ್ ಇತ್ತಲ್ಲ, ಅದ್ರ ಬಗ್ಗೆ ಆ ಕ್ವಶನ್ ಕೊಟ್ಟಿರೋ ಅಂಥದ್ದು. ಅರ್ಥ ಆಗ್ತಿದೆಯಾ? ಎಸ್, ಲೆಟ್ಸ್ ಸಿ ನೆಕ್ಸ್ಟು.
ನೋಡಿ ಈ ಪಿ ಎಚ್ ಎಲ್ಲ ತಿಳ್ಕೊಬೇಕಾಗುತ್ತೆ. ಎಸ್, ಪಿ ಎಚ್ನ ನಿಮಗೆ 1 ಮಾರ್ಕರಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ದ ಸಲೈವ ಅದೇನು, ಆಮೇಲೆ ಲೆಮೆನು, ಕಲರ್ಲೆಸ್ ಡ್ರಿಂಕ್, ಆಮೇಲೆ ಕ್ಯಾರೆಟ್ ಜ್ಯೂಸು, ಟೊಮೆಟೊ, ಟ್ಯಾಪ್ ವಾಟರು, NaOH, HCl. ನೋಡಿ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈಸಿ. ದಿಸ್ ಈಸ್ OH, ಎಲ್ಲ ಈ ಕಡೆ ಬೇಸ್, ಈ ಕಡೆ ಆ್ಯಸಿಡ್, ದಿಸ್ ಈಸ್ ನ್ಯೂಟ್ರಲೈಸೇಷನ್. ಹೌದಲ್ವಾ? ನ್ಯೂಟ್ರಲೈಸೇಷನ್. ಓಕೆ, ನಿಮಗೆ ನೆನಪಿರುತ್ತೆ. ಎಸ್, ಟೆಕ್ ಹಿಯರ್. ಇಲ್ಲೂ ಕೂಡ ಕ್ವಶನ್ಗಳನ್ನ ಪಿ ಎಚ್ ಮೇಲೆ ಒಂದು ಕ್ವಶನ್, ಅದೇ ಲಿಟ್ಮಸ್ ಪೇಪರ್ ಮೇಲೆ ಕೇಳೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಲಿಟ್ಮಸ್ ಪೇಪರ್ ಮೇಲೆ ಕ್ವಶನ್ಗಳನ್ನ ಕೇಳ್ತಾರೆ. ಹೇಗೆ ಚೆಕ್ ಮಾಡ್ತೀರಾ? ಹೌ ಡು ಯು ಡಿಟೆಕ್ಟ್ ದ ಆ್ಯಸಿಡ್ ಆರ್ ಬೇಸ್ ಅಂತ ಬೈ ಯೂಸಿಂಗ್ ದ ಲಿಟ್ಮಸ್ ಪೇಪರ್. ಹೇಗೆ ಡಿಟೆಕ್ಟ್ ಮಾಡ್ಕೋತೀರಾ ಅಂತ. ಓಕೆ, ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಅಲ್ಲಿ ಕೇಳಿದಾಗ. ಎಸ್, ಇಲ್ಲಿ ಬಂದರೆ ನಿಮಗೆ ಇನ್ನೊಂದು ಏನು ಪ್ರಶ್ನೆ ಇಲ್ಲಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಯಾಕೆ ಹೊಟ್ಟೆ ನೋವು ಬರುತ್ತೆ? ಇವಾಗ ನೋಡಿ, ಏನು ಡ್ಯೂರಿಂಗ್ ದ ಇಂಡೈಜೇಷನ್ ಏನಾಗುತ್ತೆ? ಸ್ಟಮಕ್ ಪ್ರೊಡ್ಯೂಸಸ್ ಟೂ ಮಚ್ ಆಫ್ ದ ಆ್ಯಸಿಡ್ ಆ್ಯಂಡ್ ದಿಸ್ ಕಾಸಸ್ ದ ಪೇನ್ ಆ್ಯಂಡ್ ಇರಿಗೇಷನ್. ಏನು ಮಾಡ್ತಾರೆ? ಅದಕ್ಕಾಗಿ ಏನು ಮಾಡ್ತಾರೆ? ಇಷ್ಟನ್ನ ನೀವು ಕರೆಕ್ಟಾಗಿ ಇಲ್ಲಿ ಗಂಟ ನಾನು ಕೊಟ್ಟಿದ್ದೀನಲ್ಲ, ಇಲ್ಲಿಂದ ಇಲ್ಲಿ ಗಂಟ ಓದಿ. ಇದ್ರ ಮೇಲೂ ಪ್ರಶ್ನೆಗಳನ್ನ ಕೇಳ್ತಾರೆ. ಆಮೇಲೆ ಟೂತ್ ಡಿಕೆ ಯಾಕಾಗುತ್ತೆ? ಓಕೆ, ಟೂತ್ ಡಿಕೆ ಯಾಕಾಗುತ್ತೆ? ಓಕೆ, ಪ್ರಿವೆಂಟ್ ಮಾಡೋದಕ್ಕೇನು? ಓಕೆ, ಟೂತ್ ಪೇಸ್ಟಿಂದ ಪ್ರಿವೆಂಟ್ ಮಾಡ್ಬೋದು. ಅರ್ಥ ಆಯ್ತಾ? ಅದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರೆಯೋಕ್ಕೆ ಜಾಗ ಇಲ್ಲ. ಟೂತ್ ಪೇಸ್ಟಿಂದ ಕೂಡ ನಾವೇನು ಮಾಡ್ಬೋದು? ಓಕೆ, ಟೂತ್ ಪೇಸ್ಟಿಂದ ಪ್ರಿವೆಂಟ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿಂದ ಏನಾಗುತ್ತೆ? ವೆನ್ ದ ಪಿ ಎಚ್ ಆಫ್ ದ ಮೌತ್, ಓಕೆ, ಇಲ್ಲಿಂದ ಹಿಡ್ದು ಇಲ್ಲಿ ಗಂಟ. ಓಕೆ, ಕರೆಕ್ಟಾಗಿ ಇಲ್ಲಿ ಇಷ್ಟನ್ನು ನೋಡಿಕೊಂಡ್ರೆ ನೀವು ಸಾಕು, ಈ ಪ್ಯಾರಾಗ್ರಾಫ್ ಕರೆಕ್ಟಾಗಿ. ಓಕೆ, ವೆನ್ ದ ಪಿ ಎಚ್ ಈಸ್ ಲೋವರ್ ದೆನ್ 5.5, ದಿಸ್ ಈಸ್ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ನ ಕೇಳೋ ಚಾನ್ಸಸ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ನೋಡಿ, ಸ್ಟಿಂಗ್ ಏರ್ ಆ್ಯಂಡ್ ನೆಟಲ್ ಲೀವ್ಸ್ ಇಂಜೆಕ್ಟ್ ದ ಆ್ಯಸಿಡ್. ಯಾವುದದು? ಮೆಥನೋಯಿಕ್ ಆ್ಯಸಿಡ್. ವೆರಿ ವೆರಿ ಇಂಪಾರ್ಟೆಂಟು, ಬಿಟ್ಟು ಹೋಗಬೇಡಿ. ಅರ್ಥ ಆಗ್ತಿದೆಯಾ? ಎಸ್, ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾರೆ. ಯಾವುದಕ್ಕೆ? ವೆನ್ ದ ಬೀ ಸ್ಟಿಂಗ್ ಆರ್, ಕಚ್ಚಿದಾಗ ಏನು ಯೂಸ್ ಮಾಡ್ತಾರೆ? ಬೇಸ್ ಲೈಕ್ ಸೋಡಾ, ಬೇಕಿಂಗ್ ಸೋಡಾನ ಯೂಸ್ ಮಾಡುವಂಥದ್ದಾಗಿರುತ್ತೆ. ಅದು ನೋಡ್ಕೋಬೇಕಾಗುತ್ತೆ. ದೆನ್ ಇಲ್ಲಿ ನೋಡಿ, ಆ್ಯಸಿಡು ಇಲ್ಲಿದೆ. ಈ ಕಾಲಮ್ನ ಕರೆಕ್ಟಾಗಿ ಓದ್ಕೊಂಡು ಹೋಗಬೇಕಾಗುತ್ತೆ. ಅರ್ಥ ಆಯ್ತಾ? ಎಸ್, ಈ ಕ್ವಶನ್ ಇಂಪಾರ್ಟೆಂಟ್. ಫೋರ್ತ್ ಒನ್ ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ. ಫೋರ್ತ್ ಒನ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಏನು ನೋಡಿ. ಎಸ್, ವಾಟ್ ಈಸ್ ದ ಕ್ಲೋರೋ ಆಲ್ಕಲೈ ಪ್ರಾಸೆಸ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕೇಳಿ, ಕ್ಲೋರೋ ಆಲ್ಕಲೈ ಪ್ರಾಸೆಸ್ ಅಂತ ಕೇಳಿ, ಅಥವಾ ಕಾಲ್ಡ್ ಬ್ರೈನ್ ಅಂತ. ಓಕೆ, ಕ್ಲೋರೋ ಆಲ್ಕಲೈ ಪ್ರಾಸೆಸ್ ಬಗ್ಗೆ ಕೇಳ್ತಾರೆ. ದಿಸ್ ರಿಯಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಡೆಫಿನೇಷನ್ ಯು ಆಲ್ಸೋ ರಿಮೆಂಬರ್. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಡೆಫಿನೇಷನ್. ಈ ಡಯಾಗ್ರಾಮ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ ನೋಡಿ. ಇದು ಏನೇನೋವು? ಹೈಡ್ರೋಜನ್, NaOH, ಇದಿಲ್ಲ. ಓಕೆ, ದಟ್ ಈಸ್ ಕ್ಲೋರಿನ್. ಇಷ್ಟು ರಿಲೀಸ್ ಆಗುತ್ತೆ. ಅದನ್ನು ಎಂತೆಂದಕ್ಕೆ ಯೂಸ್ ಮಾಡ್ತಾರಂತ ಇಲ್ಲಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಅದ್ರ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಇವು ವೆರಿ ಇಂಪಾರ್ಟೆಂಟು ಇದ್ರ ಜೊತೆಗೆ. ಓಕೆ, ಕ್ಲೋರಿನ್ನು, NaOH ಆಲ್ಕಲೈ ಪ್ರಾಸೆಸ್ಸಲ್ಲಿ ಪ್ರಾಡಕ್ಟ್ಗಳು ಯಾವ್ಯಾವ ಫಾರ್ಮ್ ಆಗುತ್ತೆ ಅಂದರೆ ಆಮೇಲೆ ಅದ್ರ ಯೂಸಸ್ಗಳನ್ನ ಕೇಳಿದ್ರೆ ಇವನ್ನ ಬರಿಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಬ್ಲೀಚಿಂಗ್ ಪೌಡರು ಜಾಸ್ತಿ ಸತಿ ಕೇಳ್ತಾ ಇದ್ದಾರೆ. ಹೇಗೆ ಅದನ್ನು ಏನು ಮಾಡ್ತಾರೆ? ರೆಡಿ ಮಾಡ್ತಾರೆ. ಹೆಂಗೆ ರೆಡಿ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಮತ್ತು ಈ ರಿಯಾಕ್ಷನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯೂಸಸ್ ಆಫ್
ಬ್ಲೀಚಿಂಗ್ ಪೌಡರ್ ಓಕೆ ಎಂತಕ್ಕೆ ಯೂಸ್ ಮಾಡ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು. ನೆಕ್ಸ್ಟು ಬಂದರೆ ಬೇಕಿಂಗ್ ಸೋಡಾ ಕ್ಯಾನ್ ಬಿ ಆಸ್ಕ್ ಆರ್ ನಾಟ್. ಓಕೆ, ಕೇಳಿದ್ರೆ ಯೂಸಸ್ ಆಫ್ ಬೇಕಿಂಗ್ ಸೋಡಾ ಅಷ್ಟೇ ಕೇಳ್ತಾರೆ. ಯೂಸಸ್ ಆಫ್ ಬೇಕಿಂಗ್ ಸೋಡಾ ಕೇಳೋವಂಥ ಚಾನ್ಸಸ್ ಇರುತ್ತೆ. ಓಕೆ, ವಾಷಿಂಗ್ ಸೋಡಾ ಅದ್ರದ್ದು ಯೂಸಸ್ ಕೇಳೋ ಚಾನ್ಸಸ್ ಇರೋವಂಥದ್ದು. ನೆಕ್ಸ್ಟು ಅಷ್ಟೇ, ಏನೇನು ಇಲ್ಲ ಅಲ್ವಾ. ನೆಕ್ಸ್ಟ್ ಇಲ್ಲಿ ಬನ್ನಿ, ದಿಸ್ ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಏನು, ಯೂಸಸ್, ಅದನ್ನು ಏನೇಂದ್ರಲ್ಲಿ ಯೂಸ್ ಮಾಡ್ತಾರೆ, ಹಾಗೂ ದೆನ್ ಈ ರಿಯಾಕ್ಷನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಇನ್ನೂ ಒಂದು ಇದರಲ್ಲಿ ನೋಡ್ಕೋಬೇಕಾಗುತ್ತೆ, ನೀವು ಈ ಪ್ಯಾರಾಗ್ರಾಫ್ ಪೂರ್ತಿ ಓದಬೇಕು. ಯಾಕೆ ಅಂತ ಹೇಳ್ತೀನಿ. ನಿಮ್ಗೆ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ, ಮಾಡಲ್ ಕ್ವಶನ್ ಪೇಪರಲ್ಲಿ ತೋರಿಸ್ತೀನಿ. ಓಕೆ, ಇದು ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಮಾತ್ರ ಅಲ್ಲ, ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ಯಾರಾಗ್ರಾಫ್. ಅರ್ಥ ಆಗ್ತಿದೆಯಾ? ಜೊತೆಗೆ ಇದ್ರ ಯೂಸಸ್ಸು, ಆಮೇಲೆ ಇದ್ರ ರಿಯಾಕ್ಷನ್ನು. ಅರ್ಥ ಆಯ್ತಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಏನು ಅಂತ ನಿಮ್ಮ ತಲೆಯಲ್ಲಿರುತ್ತಾ? Yes, this one is also important. This okay, this one very very important questions ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬಿಟ್ಟಿದ್ದೀನಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಆ್ಯಂಡ್ ದಿಸ್ 12th ಕ್ವೆಶನ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಂಡು ಹೋಗ್ಬೇಕು ತಾವೆಲ್ಲ ವಿದ್ಯಾರ್ಥಿಗಳು. 8th one ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ವಾ? ಎಸ್, ಇದು ಈ ಕ್ವೆಶನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ ಓಕೆ, ನೆಕ್ಸ್ಟ್ ಅರ್ಥ ಆಯ್ತಾ? ಇಷ್ಟು ಇಂಪಾರ್ಟೆಂಟು. ಅದು ಆಲ್ರೆಡಿ ಹೇಳಿದ್ದೀನಿ ಅದರಲ್ಲೂ, ಬಟ್ ಇನ್ನು ಮೇನ್ ಸ್ವಲ್ಪ ಕ್ವಶನ್ಗಳನ್ನ ಬಿಟ್ಟಿರೋದು ನಾನು ಹೇಳ್ತಾ ಇದ್ದೀನಿ. ಇನ್ನು ಬಯಾಲಜಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಇಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪಾರ್ಟ್ 2 ಕೆಮಿಸ್ಟ್ರಿ ಇನ್ನು 2 ಚಾಪ್ಟರ್ ಇದೆ, ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟು ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಇಷ್ಟೊತ್ತು ಈ ವಿಡಿಯೋನ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.